ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಮಾಜಿ ದೇವದಾಸಿಯರ ಮರು ಸಮೀಕ್ಷೆಯ ಕುರಿತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಆರೋಗ್ಯ ಕೇಂದ್ರ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಆದೇಶದ ಅನ್ವಯ ಮಾಜಿ ದೇವದಾಸಿಯರ ತಾಯಂದಿರ ಮರು ಸಮೀಕ್ಷೆಯ ನಿಮಿತ್ತವಾಗಿ ಅಧಿಕಾರಿಗಳು ಕೈಬಿಟ್ಟು ಹೋದ ಮಾಜಿ ದೇವದಾಸಿಯರ ತಾಯಂದಿರ ಮನೆಗೆ ಬಂದು ಸಂಪೂರ್ಣ ಮಾಹಿತಿ ಕೇಳಿ ಪರಿಶೀಲನೆಯೊಂದಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರ್ವೆ ಸಮೀಕ್ಷೆ ಮಾಡಲಾಯಿತು. ಈ ಸಮೀಕ್ಷೆ ಮಾಜಿ ದೇವದಾಸಿ ತಾಯಂದಿರ ಸುಮಾರು ವರ್ಷಗಳ ಸರ್ವೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂತಹ ಮಾಜಿ ದೇವದಾಸಿ ತಾಯಂದಿರನ್ನು ಮರು ಸಮೀಕ್ಷೆಯಲ್ಲಿ ಸೇರಿಸುವಂತೆ ಸುಮಾರು ವರ್ಷಗಳ ಬೇಡಿಕೆಯಾಗಿತ್ತು. ಈ ಬಾರಿಯಾದರೂ ಈ ತಾಯಂದಿರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂತಾಗಲಿ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ಮುಂದಾಗಿದ್ದಾರೆ. ಈ ಹಿಂದೆ ನಡೆದಂತಹ ದೇವದಾಸಿ ತಾಯಂದಿರ ಸರ್ವೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂತಹ ಮಾಜಿ ದೇವದಾಸಿಯರನ್ನು ಹಾಗೂ ಮಾಜಿ ದೇವದಾಸಿಯರು ತಾಯಂದಿರು ಮರಣ ಹೊಂದಿರುವಂತಹ ಮಹಿಳೆಯರಿಗೂ ಹಾಗೂ ಕುಟುಂಬಸ್ಥರ ಮಕ್ಕಳಿಗೆ ಈ ದಿನದವರೆಗೂ ಸರ್ಕಾರದ ಸವಲತ್ತುಗಳು ಸಿಗದೆ ವಂಚಿತರಾಗಿದ್ದಾರೆ. ಮಾಜಿ ದೇವದಾಸಿಯರ ತಾಯಂದಿರ ಹಾಗೂ ಮಾಜಿ ದೇವದಾಸಿ ಮರಣ ಹೊಂದಿದ ಮಹಿಳೆಯರ ಮಕ್ಕಳಿಗೂ ಸರ್ಕಾರದ ಸೌಲಭ್ಯಗಳು ಈಗಲಾದರೂ ಈ ಮಾಜಿ ದೇವದಾಸಿಯರ ಸಮಸ್ಯೆಗಳು ಸರ್ಕಾರವು ಈಡೇರಿಸಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ವಾಸ ಮಾಡಲಿಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯವಾದ ವಸತಿ ಹಾಗೂ ನಿವೇಶನ ಸಿಗಲಿ ಹಾಗೂ ದೇವದಾಸಿಯಂತಹ ಅನಿಷ್ಟ ಪದ್ಧತಿ ಈ ಪದ್ಧತಿ ಕೊನೆಗೊಳ್ಳಲಿ ಎಂಬುದು ಅನೇಕ ಪ್ರಜ್ಞಾವಂತರ ಚಿಂತನೆಯಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಅಧಿಕಾರಿಗಳಾದ ಶೋಭಾ ವಡ್ಡರ್, ಕೂಡ್ಲಿಗಿ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಗೌಡ್ರು ಮಲ್ಲಿಕಾರ್ಜುನ್, ಆರೋಗ್ಯ ಇಲಾಖೆಯ ಡಾ ಸಿದ್ದೇಶ್, ಶಿಕ್ಷಣ ಇಲಾಖೆಯ ಹಾಗೂ ಎಲ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಭೀಮಕ್ಕ, ಹೆಚ್ಚು ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಜಿ ಸುನೀತಾ, ತಳವಾರ ಚಂದ್ರಪ್ಪ ಇನ್ನಿತರು ಇದ್ದರು. ರತ್ನಮ್ಮ ಇಲ್ಲ ಲೋಕಮ್ಮ ಕರೆದಿರಲ್ಲ ನೋಡಿ ಇಂದಿರಾ ಗಾಂಧಿ ನೋಡಿ ಮಲ್ಲಕ್ಕ ಇರಿ ಒಂದು ನಿಮಿಷ ಇರಿ ನೀವು ಅಲ್ಲಿ ಎಲ್ಲ ಎಸಿ ತಗೊಳ್ರಿ ಅಲ್ಲ ಬರೀ ಏನು ವಿಶೇಷ ಏನಮ್ಮ ನಿಮ್ಮ ಹೆಸರು ಏನಮ್ಮ? ಗಂಗಮ್ಮ ಅಂತ. ಗಂಗಮ್ಮ ತಂದೆ ಮೊಗಪ್ಪ. ಇಲ್ಲಿ ದೇವದಾಸಿ ಮಹಿಳೆಯರು ಬಿಟ್ಟು ಇದ್ದರು. ಆದ ಕಾರಣ ಇವರು ಎಲ್ಲ ಅಧಿಕಾರಿಗಳು ಬಂದು ಸರ್ವೆ ಪಟ್ಟಿಯೊಳಗೆ ಸೇರಿಸಲಿಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಮನೆಗೆ ಭೇಟಿ ಕೊಟ್ಟಾರ. ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಭೇಟಿ ಕೊಟ್ಟಾರ. ಎಲ್ಲರೂ ಸಮೀಕ್ಷೆ ಆಗಿದೆನಾ? ಇನ್ನು ಕೆಲವೊಂದು ಆ ಕಡೆಗೆ ಹೋಗ್ತದೆ.